ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 6ರ ನಂತರ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಕಟಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯ ಜೊತೆಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕಟಕ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕಟಕ ರಾಶಿಯವರಿಗೆ ಜೂನ್ 2026 ಜೀವನದಲ್ಲಿ ನೆನಪಿನಲ್ಲಿ ಇಡಬೇಕಾದಂತಹ ಸುವರ್ಣ ತಿಂಗಳು ಅಂತಲೇ ಹೇಳ್ಬೋದು. ಗ್ರಹಗಳು ಸಂಪೂರ್ಣವಾಗಿ ನಿಮ್ಮ ರಾಶಿಯ ಪರವಾಗಿ ಸುಂದರವಾಗಿ ಜೋಡಣೆಯಾಗಿವೆ. ವಿಶೇಷವಾಗಿ ಕಳೆದ 1 ವರ್ಷದಿಂದ ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಂತಹ ಮರುಕಳಿಸುವಂತಹ ಖರ್ಚುಗಳಿರ್ಬೋದು, ಹಾಗೆ ಮಾನಸಿಕ ಒತ್ತಡವನ್ನು ತಂದಿದ್ದ ಗುರು ಭಗವಾನ್ ಜೂನ್ 2ರಂದು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ ಜನ್ಮ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ ಈ ಸಂಚಾರವು ನಿಮ್ಮ ಆತ್ಮವಿಶ್ವಾಸ ಮತ್ತು ಚೈತನ್ಯವನ್ನು ದ್ವಿಗುಣಗೊಳಿಸಲಿದೆ ಅಂತಲೇ ಹೇಳ್ಬೋದು. ಈ ಸುಂದರ ಶಕ್ತಿಗೆ ಪೂರಕವಾಗಿ ಶುಕ್ರ ಮತ್ತು ಬುಧ ಕೂಡ ನಿಮ್ಮ ಜನ್ಮ ರಾಶಿಗೆ ಹೆಜ್ಜೆಯನ್ನು ಹಾಕಲಿದ್ದು, ಇದು ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲರಿಗೂ ಆಕರ್ಷಿಸೋಗ್ತದೆ. ಎಲ್ಲದಕ್ಕೂ ಕಿರೀಟ ಬಿಟ್ಟಂತೆ ಜೂನ್ 21ರಂದು ಲಾಭಸ್ಥಾನವಾದ 11ನೇ ಮನೆಗೆ ಮಂಗಳನ ಪ್ರವೇಶವು ನಿಮ್ಮ ಆರ್ಥಿಕ ಕನಸುಗಳನ್ನು ಯಶಸ್ವಿಯಾಗಿ ನೆನಸಾಗಿಸಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರು ಗ್ರಹದ ವಿಚಾರಕ್ಕೆ ಬರೋದಾದರೆ, ಗುರು 1ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಜೂನ್ 2ರಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ, ಜನ್ಮ ರಾಶಿಯಲ್ಲಿ ಇರೋ ಕಾರಣ ಗುರು ಅದ್ಭುತ ಅದೃಷ್ಟವನ್ನು ತರಲಿದ್ದಾರೆ. ಇಂದಿನ ಪುಣ್ಯ ಕಾರ್ಯಗಳ ಫಲ, ಕಾಂತಿಯುತ ಆರೋಗ್ಯ ಉಂಟಾಗಲಿದೆ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆ ಮತ್ತು 1ನೇ ಮನೆಯಲ್ಲಿ ಶುಕ್ರನು ಇರಲಿದ್ದು ಜೂನ್ 8ರವರೆಗೆ 12ನೇ ಮನೆಯಲ್ಲಿ ಇದ್ದು, ತದಾದ ನಂತರ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಲು ನಿಮ್ಮ ಜನ್ಮ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾರೆ. ಕೌಟುಂಬಿಕ ಸುಖ ಮತ್ತು ಅಪಾರ ವೈಯಕ್ತಿಕ ವರ್ಚಸ್ಸನ್ನು ಇದು ನಿಮಗೆ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮತ್ತು 11ನೇ ಮನೆಯಲ್ಲಿ ಮಂಗಳನು ಇರಲಿದ್ದು ಜೂನ್ 21ರವರೆಗೆ 10ನೇ ಮನೆಯಲ್ಲಿ ಶಕ್ತಿಯುತ ವೃತ್ತಿಪರ ರಾಜಯೋಗವನ್ನು ನಿರ್ವಹಿಸಲಿದ್ದು, ಅನಂತರ 11ನೇ ಮನೆಗೆ ತೆರಳಿ ಅತ್ಯುತ್ತಮ ಆರ್ಥಿಕ ಲಾಭಗಳು ಮತ್ತು ವೃತ್ತಿ ಜೀವನದ ವಿಜಯವನ್ನು ತರಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 11 ಮತ್ತು 12ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು ಜೂನ್ 15ರವರೆಗೆ 11ನೇ ಮನೆಯಲ್ಲಿ ಇದ್ದು ಅತ್ಯುತ್ತಮ ಆದಾಯದ ಮೂಲಗಳನ್ನು ಒದಗಿಸಲಿದ್ದಾರೆ. ತದಾದ ನಂತರ 12ನೇ ಮನೆಗೆ ಸ್ಥಳಾಂತರಗೊಂಡು ದೂರದ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಖರ್ಚುಗಳನ್ನು ಪ್ರೇರೇಪಿಸ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮತ್ತು 1ನೇ ಮನೆಯಲ್ಲಿ ಬುಧನು ಇರಲಿದ್ದು ಜೂನ್ 22ರವರೆಗೆ 12ನೇ ಮನೆಯಲ್ಲಿ ಇದ್ದು ದಿನನಿತ್ಯದ ಖರ್ಚುಗಳನ್ನು ಪ್ರೇರೇಪಿಸಲಿದ್ದಾರೆ. ಅನಂತರ ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸಿ ಚುರುಕಾದ ಸಂವಹನ ಕೌಶಲ್ಯ ಮತ್ತು ಬೌದ್ಧಿಕ ಪರಾಕ್ರಮವನ್ನು ತರಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಭಾಗ್ಯಸ್ಥಾನದಲ್ಲಿ ಇರುವ ಕಾರಣ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿಯ ಅಗತ್ಯ ಬೇಕಾಗಿರಲಿದೆ. ಆಧ್ಯಾತ್ಮಿಕ ಒಲವನ್ನು ಇದು ಹೆಚ್ಚಿಸಲಿದ್ದು ವೃತ್ತಿಪರ ಬೆಳವಣಿಗೆಯನ್ನು ಕೂಡ ಇದು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಈ ರಾಶಿಯವರಿಗೆ ಈ ಜೂನ್ 6ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಕಟಕ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ಈ ಕಟಕ ರಾಶಿಯವರಿಗೆ ಈ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಸುವರ್ಣ ಘಟ್ಟವನ್ನು ನೀಡ್ತಾ ಬಂದಿದೆ.
ನಿಮ್ಮ 10ನೇ ಮನೆಯ ಅಧಿಪತಿ ಮತ್ತು ಯೋಗಕಾರಕನಾದಂತಹ ಮಂಗಳನು ಜೂನ್ 21ರವರೆಗೆ ದಿಗ್ಬಲವನ್ನು ನೀಡೋ ಕಾರಣ, ನಿಮ್ಮ ಕರ್ಮಸ್ಥಾನವಾದ 10ನೇ ಮನೆಯಲ್ಲಿ ಸಂಚರಿಸೋ ಕಾರಣ, ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯು ಅಪಾರವಾದಂತಹ ಮೆಚ್ಚುಗೆಯನ್ನು ಪಡೆದುಕೊಳ್ತಾ ಹೋಗ್ತದೆ. ನೀವು ತೆಗೆದುಕೊಳ್ಳುವಂತಹ ಆಡಳಿತಾತ್ಮಕ ನಿರ್ಧಾರಗಳು ನಿಮ್ಮ ಸಂಸ್ಥೆಗೆ ಭಾರೀ ಲಾಭವನ್ನು ತಂದುಕೊಡಲಿದೆ. ಜೊತೆಗೆ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಕೂಡ ಈ ರಾಶಿಯವರು ಪಡೆಯಲಿದ್ದೀರಿ. ಜೂನ್ 15ರಂದು ಸೂರ್ಯನು 12ನೇ ಮನೆಗೆ ಪ್ರವೇಶಿಸಿದಂತೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ವೃತ್ತಿಪರವಾಗಿ ಸಾಗರೋತ್ತರ ಕಾರ್ಯಯೋಜನೆಗಳು ಅಥವಾ ಆನ್ಸೈಟ್ ಪಾತ್ರಗಳಿಗಾಗಿ ಅತ್ಯುತ್ತಮವಾದಂತಹ ಅವಕಾಶಗಳು ತೆಗೆದುಕೊಳ್ಳುತ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಜೂನ್ 21ರಂದು ಮಂಗಳನು ಲಾಭಸ್ಥಾನದಲ್ಲಿ 11ನೇ ಮನೆಗೆ ಬದಲಾದಾಗ ಬಹುನಿರೀಕ್ಷಿತವಾದಂತಹ ಬಡ್ತಿ ಮತ್ತು ಬಯಸಿದಂತಹ ಉದ್ಯೋಗ ವರ್ಗಾವಣೆಯು ಖಂಡಿತವಾಗಿಯೂ ನಿಮಗೆ ಈ ತಿಂಗಳಿನಲ್ಲಿ ಕೈಗೂಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಸ್ವತಂತ್ರ ವ್ಯಾಪಾರಸ್ಥರಿಗೆ ಗ್ರಹಗಳು ಸಂಪೂರ್ಣವಾಗಿ ಅನುಕೂಲಕರವಾಗಿ ಜೋಡಣೆಯಾಗಿರೋ ಕಾರಣ, ಅದರಲ್ಲೂ ಜೂನ್ 2ರಂದೇ ಉಚ್ಚ ಸ್ಥಾನದಲ್ಲಿ ಗುರು ನಿಮ್ಮ ಜನ್ಮರಾಶಿಗೆ ಪ್ರವೇಶವನ್ನು ಮಾಡಿ ನಿಮ್ಮ 7ನೇ ಮನೆಯಾದ ವ್ಯಾಪಾರ ಸ್ಥಾನದ ಮೇಲೆ ನೇರ ದೃಷ್ಟಿಯನ್ನು ಇಟ್ಟಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ವ್ಯಾಪಾರ ಪಾಲುದಾರರೊಂದಿಗಿನ ದೀರ್ಘಕಾಲದ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಮರೆಯಾಗಿ ನಿಮ್ಮ ಮಾಧ್ಯಮವು ಹೆಚ್ಚು ಲಾಭದಾಯಕ ಹಾದಿಯಲ್ಲಿ ದೃಢವಾಗಿ ಸಾಗ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಜೂನ್ 8ರ ನಂತರ ನಿಮ್ಮ ಲಾಭ ಮತ್ತು ಸುಖ ಸ್ಥಾನದ ಅಧಿಪತಿಯಾದಂತಹ ಶುಕ್ರನು ಜನ್ಮರಾಶಿಯಲ್ಲಿ ಗುರುವಿನೊಂದಿಗೆ ಸೇರಿಕೊಳ್ಳುತ್ತಾನೆ. ಇದು ಸೃಜನಶೀಲ ಕಲೆಗಳು, ಮನರಂಜನೆ, ಸೌಂದರ್ಯವರ್ಧಕಗಳು ಮತ್ತು ರೆಸ್ಟೋರೆಂಟ್ ಕ್ಷೇತ್ರಗಳಲ್ಲಿ ಇರುವವರಿಗೆ ಗ್ರಾಹಕರ ದಟ್ಟಣೆಯನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ನಿಮ್ಮ ಕಾರ್ಪೊರೇಟ್ ಬ್ರ್ಯಾಂಡ್ ಮೌಲ್ಯವು 10 ಪಟ್ಟು ಹೆಚ್ಚಾಗ್ತಾ ಹೋಗ್ತದೆ. ಹೊಸ ಬಂಡವಾಳವನ್ನು ಹೂಡಲು ಅಥವಾ ವಿಸ್ತರಣಾ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಹೇಳಿ ಮಾಡಿಸಿದಂತಹ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರದಲ್ಲಿ ಈ ಜೂನ್ 6ರ ನಂತರ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ಜೂನ್ ತಿಂಗಳು ಇಮ್ಮಡಿ ಆಶೀರ್ವಾದವನ್ನು ನಿಮಗೆ ನೀಡಲಿದೆ. ಅದರಲ್ಲೂ ಜೂನ್ 6ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಜೂನ್ 21ರಂದು ಮಂಗಳನು ಲಾಭಸ್ಥಾನಕ್ಕೆ ಕಾಲಿಡೋ ಕಾರಣ ರಿಯಲ್ ಎಸ್ಟೇಟ್ ವ್ಯವಹಾರಗಳಿರ್ಬೋದು, ಶೇರ್ ಮಾರ್ಕೆಟ್ ಹೂಡಿಕೆಗಳಿರ್ಬೋದು ಅಥವಾ ಇಂದಿನ ಆಸ್ತಿಗಳ ಮೌಲ್ಯವರ್ಧನೆಯ ಮೂಲಕ ಬೃಹತ್ ಆರ್ಥಿಕ ಒಳಹರಿವನ್ನು ಕಾಣ್ತಾ ಬರ್ತೀರಿ. ಮತ್ತೊಂದೆಡೆ ಜೂನ್ 15ರಂದೆಯೇ ನಿಮ್ಮ ಧನಾಧಿಪತಿಯಾದಂತಹ ಸೂರ್ಯನು 12ನೇ ಮನೆಯಾದ ವ್ಯಯಸ್ಥಾನಕ್ಕೆ ಹೋಗುವುದರಿಂದ ಆದಾಯವನ್ನೆಲ್ಲ ನೀವು ಸಂಪೂರ್ಣವಾಗಿ ಉಳಿತಾಯ ಮಾಡಲು ಸಾಧ್ಯವಾಗದಿರಬಹುದು. ಬದಲಾಗಿ ಧಾರ್ಮಿಕ ಸಮಾರಂಭಗಳು, ಕೌಟುಂಬಿಕ ಕಾರ್ಯಕ್ರಮಗಳು ಅಥವಾ ದೂರದ ಪುಣ್ಯಕ್ಷೇತ್ರಗಳಿಗಾಗಿ ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡುತ್ತೀರಿ. ಈ ಖರ್ಚುಗಳು ನಿಮಗೆ ಯಾವುದೇ ಹೊರೆಯನ್ನು ನೀಡುವುದಿಲ್ಲ, ಬದಲಿಗೆ ಅವು ಆಳವಾದಂತಹ ಸಂತೋಷ ಮತ್ತು ತೃಪ್ತಿಯನ್ನು ತರಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿದ್ದೀರಿ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಷಯದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಕಾಯಿಲೆಗಳಿಗೆ ನಿರ್ಣಾಯಕ ಮತ್ತು ಶಾಶ್ವತ ಪರಿಹಾರ ಸಿಗ್ತಾ ಬರ್ತದೆ. ನಿಮ್ಮ ಜನ್ಮರಾಶಿಯಲ್ಲಿರುವ ಉಚ್ಚ ಸ್ಥಾನದಲ್ಲಿ ಗುರು ದೈವಿಕ ರಕ್ಷಣಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ನಿಮ್ಮ ರೋಗ ನಿರೋಧಕ ಶಕ್ತಿಯು ಅದ್ಭುತವಾಗಿ ವೃದ್ಧಿಯಾಗಲಿದೆ. ಹಾಗೆ ನಿಮ್ಮ ಮುಖದಲ್ಲಿ ವಿಶಿಷ್ಟವಾದ ಕಾಂತಿಯುತ ಹೊಳಪು ಕೂಡ ಗೋಚರಿಸಲಿದೆ. ಜೂನ್ 16ರ ನಂತರ 12ನೇ ಮನೆಯ ಸೂರ್ಯನ ಸಂಚಾರದಿಂದಾಗಿ ಉಂಟಾಗುವಂತಹ ಕಣ್ಣಿನ ಆಯಾಸ ಅಥವಾ ತಾತ್ಕಾಲಿಕ ನಿದ್ರೆಯ ವ್ಯತ್ಯಾಸಗಳನ್ನು ಹೊರತುಪಡಿಸ್ತಾ ಬಂದರೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ನಿಮ್ಮ ದಿನಚರಿಯಲ್ಲಿ ನಿಯಮಿತವಾಗಿ ಯೋಗ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳುವುದು ಸಂಪೂರ್ಣ ಮಾನಸಿಕ ಪ್ರಶಾಂತತೆಯನ್ನು ಕಾಯ್ದುಕೊಳ್ಳಲು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಕೌಟುಂಬಿಕ ಕ್ಷೇತ್ರವು ಅತ್ಯಂತ ಆಹ್ಲಾದಕರವಾಗಿ ಬದಲಾಗ್ತಾ ಬರ್ತದೆ. ನಿಮ್ಮ ಜನ್ಮರಾಶಿಯಲ್ಲಿ ಆಲ್ರೆಡಿ ಜೂನ್ 2ರಂದೆಯೇ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಗುರು ಹಾಗೆ ಶುಕ್ರನ ಭವ್ಯವಾದ ಸಂಯೋಜನೆಯು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮನ್ನು ಹೆಚ್ಚು ಹತ್ತಿರವಾಗಿಸ್ತಾ ಬರ್ತದೆ. ನಿಮ್ಮ ಮಾತಿನಲ್ಲಿನ ಮಧುರತೆ ಮತ್ತು ಆತ್ಮೀಯತೆಯು ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಮಂತ್ರಮುಗ್ಧರನ್ನಾಗಿ ಮಾಡಲಿದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಗುರುವಿನ ಶುಭ ದೃಷ್ಟಿಯೊಂದಿಗೆ ಲಗ್ನದಲ್ಲಿನ ಮಂಗಳಕರ ಗ್ರಹಗಳ ಸಂಚಾರವು ವಿವಾಹವನ್ನು ನಿಶ್ಚಯಿಸಲು ಈ ತಿಂಗಳನ್ನು ಅತ್ಯಂತ ಸೂಕ್ತವಾಗಿರಲಿದೆ ಅಂತಲೇ ಹೇಳ್ಬೋದು. ಸಂತಾನ ಪ್ರಾಪ್ತಿಗಾಗಿ ಹಂಬಲಿಸುತ್ತಿರುವ ವಿವಾಹಿತ ದಂಪತಿಗಳಿಗೆ ಅದ್ಭುತ ಸುದ್ದಿಯೂ ಕೂಡ ಸಿಗಲಿದೆ. ಮನೆಯಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಸಂಭ್ರಮದ ವಾತಾವರಣವೂ ಕೂಡ ನೆಲೆಸಲಿದೆ. ಇದರಿಂದ ಸಾಕಷ್ಟು ಕೂಡ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೆ ಇದು ಅಸಾಧಾರಣವಾದಂತಹ ಸಕಾರಾತ್ಮಕ ಅವಧಿ ಅಂತಲೇ ಹೇಳ್ಬೋದು.
ವಿದ್ಯಾಕಾರಕನಾದಂತಹ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ಗ್ರಹಣ ಸಾಮರ್ಥ್ಯ ಮತ್ತು ಏಕಾಗ್ರತೆ ಬಹಳ ಅದ್ಭುತವಾಗಿರಲಿದೆ. ಜೂನ್ 22ರಂದು ಬುಧನು ಕೂಡ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ಉನ್ನತ ಶ್ರೇಣಿಗಳನ್ನು ಪಡೆದುಕೊಳ್ತಾ ಹೋಗ್ತೀರಿ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಗುರಿ ಹೊಂದಿರುವವರ ಪ್ರಯತ್ನಗಳು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಒಟ್ಟಾರೆಯಾಗಿ ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀಡಲಿದೆ. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಜನ್ಮರಾಶಿಯಲ್ಲಿ ನಡೆಯುತ್ತಿರುವ ಉಚ್ಚ ಸ್ಥಾನದಲ್ಲಿ ಗುರುವಿನ ಯೋಗವನ್ನು ಸಂಪೂರ್ಣ ಲಾಭವನ್ನು ಪಡೆಯಲು 12ನೇ ಮನೆಯಲ್ಲಿ ಇರತಕ್ಕಂತಹ ಸೂರ್ಯನಿಂದ ಉಂಟಾಗುವ ಅನಗತ್ಯವಾದಂತಹ ಖರ್ಚುಗಳನ್ನು ತಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಉಚ್ಚ ಸ್ಥಾನದಲ್ಲಿ ಗುರುವಿನ ದೈವಿಕ ಆಶೀರ್ವಾದವನ್ನು ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಪ್ರತಿ ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಜೂನ್ 15ರ ನಂತರ 12ನೇ ಮನೆಯಲ್ಲಿರುವ ಸೂರ್ಯನಿಂದ ಉಂಟಾಗುವ ಸಣ್ಣ ಪುಟ್ಟ ಕಣ್ಣಿನ ಆಯಾಸ ಅಥವಾ ಸಂಪತ್ತಿನ ನಷ್ಟವನ್ನು ತಡೆಯಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಮತ್ತು ನಿಯಮಿತವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ಚಂದ್ರನು ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದರಿಂದ ನಿಮ್ಮ ಜೀವನದ ಈ ಅತ್ಯಂತ ಯಶಸ್ವಿ ಹಂತದಲ್ಲಿ ಅಹಂಕಾರವು ತಲೆದೋರದಂತೆ ನೋಡಿಕೊಳ್ಳಲು ಪ್ರತಿ ಸೋಮವಾರದಂದು ಶಿವನ ದೇವಸ್ಥಾನದಲ್ಲಿ ಹಾಲು ಅಥವಾ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಬನ್ನಿ. ಇದು ಕೂಡ ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡಲಿದೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.